ಇರುತ್ತಲ್ಲ ಹಾಲಲ್ಲ, ಬ್ಯಾಚುಲರ್ಸ್ಗೆ ಬಾಡಿಗೆ ಮನೆ ಸಿಗಲ್ಲ. ಆದ್ರೆ ಮಜಾ ಭಾರತದಲ್ಲಿ ಮನರಂಜನೆಗೆ ಮೋಸನೇ ಇಲ್ಲ. ಈ ಮನರಂಜನೆಯ ಮಹಾಪರ್ವಕ್ಕೆ ನಿಮ್ಮೆಲ್ರಿಗೂ ವೆಲ್ಕಮ್. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. ಜೋರ್ಜರಾಗೆ ಡೈಲಾಗ್ ಹೇಳುವಾಗ ನಕ್ಕು ಚಪ್ಪಾಳೆ ತಟ್ಟುವಂತ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು ಅನು. ಆಲ್ ದಿ ಬೆಸ್ಟ್ ಗೈಸ್. ರಚಿ ನಿಮಗೂ ಕೂಡ ವೆಲ್ಕಮ್. ಶ್ರೀಮಂತಿಗೆ ಬಂದಾಗ ಹಳೇದನ್ನ ಮರಿಬಾರ್ದು, ಸಕ್ಸಸ್ ಬಂದಾಗ ತಲೆಯಲ್ಲಿ ಮೆರಿಬಾರ್ದು. ಸೂಪರ್ ಸ್ಟಾರ್ ಆಗಿದ್ದೀನಿ ನಾವು ಭ್ರಮೆನಲ್ಲಿ ಸ್ನೇಹಿತರ ಮುಂದೆ ಬಿಲ್ಡಪ್ ತಗೋತಿದ್ದ ಈ ಚಿಲ್ಲರ್ ಸ್ಟಾರ್ಗೆ ಕೊನೆಗಾದ್ರೂ ಬುದ್ಧಿ ಬರುತ್ತಾ ಏನಪ್ಪಾ? ಮಜಾ ಭಾರತ ಮುಗಿದ 5 ವರ್ಷದ ನಂತರ ಓಕೆ ಥ್ಯಾಂಕ್ ಯು ಬ್ಲಡ್ ಇರ್ಲಿ ಹೋಗು ಇರ್ಲಿ. ಓಕೆ ಥ್ಯಾಂಕ್ ಯು. ಅಂಡ್ ಮತ್ತೆ ಒಂದು ನಿಮಿಷ. ಹಲೋ ದರ್ಶನ್ ಸರ್. ಹೇಳಿ ಸರ್. ರಾಬರ್ಟ್ ಟೂಲಾ? ಖಂಡಿತ ಮಾಡ್ತೀನಿ ಸರ್. ಒಂದು ಕೆಲಸ ಮಾಡಿ, ರಾ ಕ್ಯಾರೆಕ್ಟರ್ ನೀವು ಮಾಡಿ, ಬರ್ಟ್ ಕ್ಯಾರೆಕ್ಟರ್ ನಾ ಮಾಡ್ತೀನಿ. ಓಕೆ ಸರ್. ಓಕೆ ಓ ಹಾ, ಸಲ್ಮಾನ್ ಖಾನ್ ಜಿ. ದಬಾಂಗ್ 3 ಪ್ರಮೋಷನ್ ಬರ್ತಾ ಇದ್ದೀರಾ? ಬನ್ನಿ ಸೀದಾ ಮನೆಗೆ ಬನ್ನಿ. ಒಂದ್ಸಲ ಫೋನ್ ಮಾಡ್ಬಿಟ್ಟು ಬನ್ನಿ, ಬಿಜಿ ಇರ್ತೀನಿ ಅದಕ್ಕೆ. ಓಕೆ ಹಾಯ್ ಸರ್. ಹಾಯ್ ಮೇಡಮ್. ಹಾಯ್ ಗಾಯ್ಸ್. ಹಾಯ್ ಮೇಡಮ್. ಹಾಯ್, ಹೌ ಆರ್ ಯು? ಐ ಆಮ್ ಫೈನ್ ಸರ್. ಮೇಡಮ್, ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಹಾರೈಕೆಯಿಂದ ಇವತ್ತು ನಾನು ಸ್ಯಾಂಡಲ್ವುಡ್ ಅಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದೇನೆ. ಶೂಟಿಂಗ್ ಮಧ್ಯೆ ಸಿಕ್ಕಾಪಟ್ಟೆ ಬೆನ್ನು ನೋಯ್ತಾ ಇತ್ತು. ಅದಕ್ಕೆ ಡಾಕ್ಟರ್ ಹತ್ರ ತೋರಿಸಿದೆ, ಯಾಕೋ ಬೆನ್ನು ನೋಯ್ತಾ ಇದೆ ನೋಡಿ ಅಂತ. ಅವಾಗ ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಾ? ಅದು ಸುಸ್ತಾಗಿ ಬೆನ್ನು ನೋವಾಗಿರೋದಲ್ಲ, ನಿಮ್ ಬೆನ್ ಹಿಂದೆ ಯಾರೋ ಚುಚ್ಚುತ್ತಾ ಇದ್ದಾರೆ ಅಂದ್ರು. ಯಾರು ಚುಚ್ಚುತ್ತಾ ಇರ್ಬೋದು ಅಂತ ಸ್ಕ್ಯಾನ್ ಮಾಡಿಸಿದಾಗ ಈ 4 ಜನದ ಫೋಟೋ ಬಂತು ನೋಡಿ ಮೇಡಮ್. ಇಲ್ಲಿದಾನಲ್ಲ KD ನಂಬರ್ 1, ಇವನ್ ಬಗ್ಗೆ ಹೇಳ್ತೀನಿ. ಇವನು ಸ್ಕಿಟ್ ಅಲ್ಲಿ ನಮ್ ಜೊತೆ ಡೈಲಾಗ್ ಹೊಡೆದು ಕಾಮಿಡಿ ಮಾಡೋದಕ್ಕಿಂತ ಜಾಸ್ತಿ ಎಲ್ರು ಹೊಡೆದು ಕಾಮಿಡಿ ಮಾಡಿದ್ದೇ ಜಾಸ್ತಿ. ಹೌದು. ಅವತ್ತು ಅವನು ಹೊಡೆದ ಅಂತ ಇವತ್ತು ಅವನ ಜೀವನಕ್ಕೆ ದೇವ್ರು ಹೊಡೆದ್ ಬಿಟ್ಟಿದ್ದಾನೆ ಗೊತ್ತಾ? ಅಲ್ಲೋ ಇಲ್ಲೋ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಬದುಕ್ತಾ ಇದ್ದಾನೆ. ಇನ್ನ KD ನಂಬರ್ 2 ನಾನ್ ಸಿಂಗ್ ಬಸ್ಸು. ಈ ಮಜಾ ಭಾರತ ಫಸ್ಟ್ ಸೀಸನ್ ಅಲ್ಲಿ ಒಬ್ರು ಜಡ್ಜ್ ಇವಂಗ ಎಲೆ ಮರೆ ಕಾಯಿ ಅಂತ ಹೇಳಿದ್ರು. ಅದ್ ಯಾವ ಬಾಯಲ್ಲಿ ಹೇಳಿದ್ರೆ ಏನೋ ಗೊತ್ತಿಲ್ಲ, ಈ ಕಾಯಿ ಕೊನೆಗೂ ಹಣ್ಣಾಗ್ಲೇ ಇಲ್ಲ, ಇನ್ನು ಅಲ್ಲೇ ಮೂಲೆಯಲ್ಲೇ ಉಳ್ಕೊಂಡಿದೆ. ಇನ್ನ KD ನಂಬರ್ 3 ಶ್ರೀಕಾಂತ್ ಪಾಟೀಲ್. ಇಡೀ ಮಜಾ ಭಾರತ ಜೀವನದಲ್ಲೇ ಅತಿ ಹೆಚ್ಚು ನಾನು ಮಾನಸಿಕವಾಗಿ ನೋವು ಅನುಭವಿಸಕ್ ಕಾರಣವಾಗಿರೋ ವ್ಯಕ್ತಿ ಇವನು. ಹೆಂಗ್ ಗೊತ್ತಾ? ಇವನು ನನ್ನ ಜೊತೆ ಆಕ್ಟ್ ಮಾಡಿದ್ರೆ ಸ್ಕಿಟ್ ಅಲ್ಲಿ ಚೆನ್ನಾಗಿ ಮಾಡ್ತಾನೆ ಅಂತ ಇವನ್ನ ನನ್ನ ಟೀಮ್ಗೆ ಹಾಕ್ಬಿಟ್ರು. ಬಟ್ ಡೈರೆಕ್ಷನ್ ಟೀಮ್ಗೆ ಏನು ಗೊತ್ತು, ಇವನ್ ಜೊತೆ ನಾನು ಮಾಡ್ತಾ ಇದ್ರೆ ನಾನ್ ಆಕ್ಟಿಂಗ್ ಚೆನ್ನಾಗಿ ಮಾಡಲ್ಲ ಅಂತ. ಒಂದು ಡೈಲಾಗ್ ಹೇಳಕ್ 3 ದಿನ ತಗೋತಾನೆ. ಅವನ ಜೊತೆ ನಾನು ಸೇರಿ ಅರ್ಧ ದಿನದಲ್ಲಿ ರೆಡಿ ಆಗ್ತಿದ್ದವನು 3 ದಿನ ತಗೋತಾ ಇದ್ದೀನಿ. ಮಧ್ಯೆ ಡೈಲಾಗ್ ನ ಪೆಪೆ ಮಾಡ್ತಾ ಇದ್ದೀನಿ. ಇನ್ನು KD ನಂಬರ್ 4 ನಟೋರಿಯಸ್ ಸಿಡಿಸಾಡೋ ಶಿವ. ಈ ನನ್ನ ಮಗ ಡೇ ಟೈಮ್ ಅಲ್ಲೆಲ್ಲ ಅಣ್ಣ ಸ್ಕಿಟ್ ಚೆನ್ನಾಗಿತ್ತಣ್ಣ, ಚೆನ್ನಾಗಿ ಮಾಡ್ತೀಯಣ್ಣ ಅನ್ನೋನು. ರಾತ್ರಿ ಆದ್ರೆ ಕುಡಿದ್ಬಿಟ್ಟು 3 ಗಂಟೆವರೆಗೂ ಮಲ್ಗೋಗ್ಬಿಡ್ತಾ ಇರ್ಲಿಲ್ಲ. ಅಷ್ಟು ಟಾರ್ಚರ್ ಕೊಟ್ಟ. ಬಟ್ ಈಗ ನಾನು ಸೂಪರ್ ಸ್ಟಾರ್ ಆಗಿದ್ದೀನಿ. ಈಗಲೂ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ನನ್ನ ಜೊತೆ ಅವರು ಕಾಂಟ್ಯಾಕ್ಟ್ ಅಲ್ಲಿ ಹೇಗಿದ್ದಾರೆ, ನಾನು ಫೋನ್ ಮಾಡಿದ್ರೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಾ? ನೋಡಿ ಬೇಕಾದ್ರೆ ಹೇಳ್ತೀನಿ. KD ನಂಬರ್ 1 ಹೇಳೋದು ಇನ್ನಂತ 1000 ಜನ ಇದ್ದಾರೆ. ಇಡೇ ಫೋನ್. ನೋಡಿ ಈಗ ನಾನ್ ಕಾಲ್ ಮಾಡ್ತೀನಿ, ರಿಯಾಕ್ಷನ್ ನೋಡಿ. ಚಿಲ್ಲರ್ ಮಂಚ. ಅಯ್ಯೋ ಹಲೋ ಚಿಲ್ಲರ್ ಹಲೋ ಅಲ್ಲ ಚಿಲ್ಲರ್ ಎಲ್ಲಿ ಬರ್ಬೇಕು, ಏನ್ ಮಾಡ್ಬೇಕು ಹೇಳಿ ಚಿಲ್ಲರ್. ಹೇಳೋವರೆಗೂ ಕೇಳೋ. ಹೇಳೋ ಚಿಲ್ಲರ್. ಅಲ್ಲಾಗ್ ಎಲ್ಲಿದ್ಯಾ? ಯಾಕೋ ಲ್ಯಾಗ್ ಏನಾಯ್ತು? ಎಲ್ಲಿದ್ಯಾ ಅಂತ ಕೇಳ್ತಿಯಲ್ಲ ಚಿಲ್ಲರ್. ನಾನು ಯಾವಾಗ್ಲೂ ನಿನ್ನ ಹೃದಯದಲ್ಲೇ ಇರಲ್ವೇನೋ? ನೋಡಿದ್ರ, ಇಡೀ ಜೀವನ ಪೂರ್ತಿ ಇಂಥ ಡೈಲಾಗ್ ಹೊಡೆದೇ ಜೀವನ ಮಾಡ್ಬಿಟ್ಟ. ಒಂದ್ ಸೆಕೆಂಡ್. ಹಲೋ ಹೇಳ್ಚಿಲ್ಲ. ಅದು ಆಫೀಸು. ಬಂದೆ ಆಫೀಸ್ ಅಂದೆ. ಯಾವ ಆಫೀಸ್ ಅಂತ ಹೇಳಿದ್ನ? ಇಷ್ಟು ಅರ್ಜೆಂಟ್ ಕೊಟ್ಟಿದ್ದಾನ ಅವನು. ಇನ್ನು KD ನಂಬರ್ 2
ಹಲೋ ಹಲೋ ಬಸ್ಸು, ನಾನ್ ಕಣೋ ಚಿಲ್ಲರು. ಪರಮಾನಂದ ಪರಮಾನಂದ. ಇದು ಬಸ್ಸು, ಹೇಳಪ್ಪ. ಅದು ಆಫೀಸು. ಆಫೀಸ್ ಕಡೆ ಬಂದ್ಬಿಡು. ಬಂದೆ ಓಕೆ ಓಕೆ. ನೋಡಿದ್ರಾ, ಇಂಥ ಕಳ್ಳನ್ ಮಕ್ಳವ್ರೆ. ಇನ್ನು ಕೇಡಿ ನಂಬರ್ 3. ಹೊಡಿ ಸೇಫ್ಟಿ ಬಗ್ಗೆ ಎತ್ಕ, ಸೇಫ್ಟಿ ಬಗ್ಗೆ ಎಲ್ಪ್ ಎತ್ಕ. ಹೊಡಿ ಸಾಯ್ ಸೌಂಡ್ ಸಾಯ್. ಮಂಜು ಫೋನ್ ಮಾಡಿದ್ದಾನೆ. ಮಂಜು ಫೋನ್ ಮಾಡಿದ್ದಾನೆ. ಮಂಜು ಏಯ್ ಪಾಟೀಲ, ನಿಧಾನ ಮಾತಾಡ. ಮಂಜು ಹೇಳೋ. ಮಂಜು ಎಲ್ಲಿದ್ಯಾ ಮಂಜು? ನಾನು ಆಫೀಸಲ್ಲಿ ಇದ್ದೀನಿ ಕಣ. ನೀನ್ ಆಫೀಸಲ್ಲಿ ಇದೆಯಾ? ನಾನು ಭೂಮಿ ಮೇಲೆ ಇದ್ದೀನಿ. ನೋಡ್ರಿ, 2 ವರ್ಷದಿಂದ ಇಂಥ ಸಿಲ್ಲಿ ಪಂಚ್ ಮಾಡ್ತಾನೆ ಸಾಯ್ತಾ ಇದ್ದಾನೆ. ಮಂಜು ಆಫೀಸಲ್ಲಿ ಇದೆಯಾ? ಅಲ್ಲೇ ಇರು, ನಾನು ಬರ್ತೀನಿ. ಕಟ್ ಮಾಡು. ಓಕೆ ಗೂಗಲ್, ವೇರ್ ಇಸ್ ಮಂಜು ಆಫೀಸ್? ಈ ಕಡೆನಾ? ಓ ಈ ಕಡೆ ಇಲ್ಲಲ್ವಾ? ಸರಿ ಈ ಕಡೆ. ಓಕೆ. ಇಂಥ ಓವರ್ ನನ್ನ ಮಕ್ಕಳವ್ರೆ. ಇನ್ನು ಕೇಡಿ ನಂಬರ್ 4. ಈ ನನ್ನ ಮಗ ಒಬ್ಬ ಫೋನ್ ರಿಸೀವೇ ಮಾಡ್ಲಿಲ್ಲ. ಮಾಡ್ದ. ಹಲೋ, ಹಾ ಪ್ರಶಾಂತ್ ನೀಲ್ ಸರ್. ಹೇಳಿ ಸರ್, ಹೇಳಿ. KGF 3ನಾ? ಮಾಡೋಣ ಸರ್, ಖಂಡಿತ ಮಾಡೋಣ. ನಾನು ಮಾಡ್ತೀನಿ ಸರ್. ಇನ್ನೊಂದು ಇಂಪಾರ್ಟೆಂಟ್ ರೋಲ್ ಇದೆ. ಮಾಡ್ತಾನೆ ಸರ್, ಒಬ್ಬ ಹುಡುಗ ಇದ್ದಾನೆ. ಸಖತ್ತಾಗಿ ಮಾಡ್ತಾನೆ ಸರ್. ನಾನು ಹೇಳಿದ್ರಿಲ್ಲ ಅನ್ನಲ್ಲ ಸರ್, ಖಂಡಿತ ಮಾಡ್ತಾನೆ ಸರ್. ಓಕೆ ಸರ್, ನಾನು ಹೇಳ್ತೀನಿ ಸರ್. ಓಕೆ, ಕೇಳಿದೇನಲ್ಲ ಏನ್ ಚಿಲ್ಲ? ಪ್ರಶಾಂತ್ ನೀಲ್ ಸರ್ KGF 3 ಅದೇನೋ ಫ್ರೆಂಡ್ ಕ್ಯಾರೆಕ್ಟರ್ ಅಂತ ಇದ್ರಲ್ಲ, ಒಳ್ಳೆ ಕ್ಯಾರೆಕ್ಟರ್ ಕಣ. ಎಸ್, ನೀನೇ ಒಬ್ರು ಒಳ್ಳೆ ಆರ್ಟಿಸ್ಟ್ ಇದ್ರೆ ನೋಡ. ನಾನು ಒಳ್ಳೆ ಆರ್ಟಿಸ್ಟ್ ಕಣ. ಗೊತ್ತು ಕಣೋ, ಆದ್ರೂ ಹೊಡೆದ್ಬಿಟ್ಟೆ ಕಾಮಿಡಿ ಮಾಡ್ತಿಲ್ಲ, ಆ ಬೇಜಾರು ನಮ್ಗೆ. ಅಮ್ಮ, ಅವಕಾಶಗಳು ಸುಮ್ಮನೆ ಸಿಗಲ್ಲಮ್ಮ. ಸ್ವಲ್ಪ ಸ್ಟ್ರಗಲ್ ಮಾಡ್ಬೇಕು, ಅವಮಾನ ಅನುಭವಿಸ್ಬೇಕು. ನಾನು ಬಹಳ ಅವಮಾನ ಅನುಭವಿಸಿದ್ದೇನೆ ಚಿಲ್ಲ. ಎಷ್ಟು ಜನಕ್ಕೆ ಅವಮಾನ ಮಾಡಿದ್ಯೇನೋ. ಸರಿ, ಮೊದ್ಲು ಇಂಡಸ್ಟ್ರಿಯಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳೋದು ಕಲ್ಕೋ. ಕೂತ್ಕೊಳ್ಳೋ. ನೀನ್ ಹೇಳ್ದಲ್ಲ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ. ಇಂಥ ಪಂಚ್ಗಳನ್ನ 5 ವರ್ಷದ ಹಿಂದೆ ಮಾಡು. ಈಗಲ್ಲ, ನಾನು ಬೆಳೆದು ಬಿಟ್ಟಿದ್ದೀನಿ. ಕೂತ್ಕೋ. ಮುಖ ತೋರ್ಸೋ ಅಂದ್ರೆ ಮಗ ಕರೆಕ್ಟಾಗಿ ಕೂತ್ಕೋ. ನೀನ್ ನೋಡಿದ್ರೆ ಅಮಾಯಕನ ತರ ಕಾಣಿಸ್ತೀಯ ಕಣ. ನಮ್ ಬಹಳ ಅಮಾಯಕ ಚಿಲ್ಲ. ನೋಡಿದ್ರೆ ಗೊತ್ತಾಗುತ್ತೆ. ಹೊಡಿಬಾರ್ದು ಅನ್ಕೋತೀನಿ ಕಣೋ, ಆದ್ರೆ ಆ ಟೈಮಲ್ಲೆಲ್ಲ ಹೊಡೆದದ್ ನೆನಪಾಗ್ಬಿಡುತ್ತಲ್ಲ, ಮನಸ್ಸು ತಡಿಯಲ್ಲ. ನೀನು ನನಗ್ ಮಗ ಇದ್ದಂಗೆ ಕಣ. ಅಪ್ಪ, ಮಗನೇ, ನಿನಗ್ ನಾನು ಹುಟ್ಟಿದ್ನಪ್ಪ. ಹ್ಞೂ ಕಣಪ್ಪ. ಆಯ್ತಪ್ಪ. ಲೋ ಮಗನೇ, ಹಾ? ಈ ಮಜಾ ಭಾರತ ಮುಗಿದ್ಮೇಲೆ ಈ ಮಧ್ಯೆ ಮನೆ ಏನೋ ತಗೊಂಡಂತೆ. ಮಧ್ಯದಲ್ಲಿ ಏನ್ ತಗೊಂಡಿಲ್ಲ, ಪೂರ್ತಿ ತಗೊಂಡಿದ್ದೀನಿ. ಇಂಥ ಓವರ್ ಡೈಲಾಗ್ನೇ ನನ್ನ ಹತ್ರ ಹೇಳ್ಬೇಡ ಅನ್ನೋದು. ಅದಕ್ಕೆ ದೇವ್ರು ಇಲ್ಲಿ ಇಟ್ಟಿರೋದು ಇವನ್ನ. ಇಲ್ಲಾಂದ್ರೆ ನನ್ನ ತರ ಬೆಳೆದ್ ಬಿಟ್ಟಿರೋ ನಾಯಿ ನನ್ನ ಮಗ. ಬೆಳೆದಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ ಮೇಡಮ್. ಕಚ್ಚಡ ನನ್ನ ಮಗ. ಏನೋ ಫೋಟೋ ತಗ. ನೀನ್ ಕೋಪದಲ್ಲಿದ್ದಾಗ ಒಂದ್ಸರಿನ ಫೋಟೋ ತಗೊಂಡಿಲ್ಲ, ಅದಕ್ಕೆ ಆಸೆ ಆಯ್ತು ಚಿಲ್ಲ. ಇಂಥ ಡೈಲಾಗ್ ಹೇಳಿ ಕರೆಸಿ ಬಿಡ್ತಾನೆ ಮೇಡಮ್. ಆಯ್ತು ಬಿಡ, ಕೊಡ್ತೀನಿ, ನಿನಗಿಲ್ಲ ಅಂತೇನೇನಾ. ತಗಳ, ಹೆಗಲ ಮೇಲೆ ಕೈ ಹಾಕಿ ತಗಳ. ಇದು ನಮ್ ಚಿಲ್ಲರ್ ಅಂದ್ರೆ. ನಾನು ಹೇಳಿದ್ದು ನಿನ್ನ ಹೆಗಲ ಮೇಲೆ ಹಾಕೊಂಡು. ನನಗೂ ಪಂಚ್ ಮಾಡಕ್ ಬರುತ್ತಮ್ಮ. ಶಾವಿಗೆ ಬರುತ್ತೆ. ಏನಂದ್ರೆ ಬೈದ್ಯಾ? ಇಲ್ಲ, ಜೂಮ್ ಇನ್ ಔಟ್ ಮಾಡ. ಹೋಗ್ಲಿ ಬಿಡು. ಅವನೆಲ್ಲ ಇಲ್ಲ, ಕೂತಾನಲ್ಲ. ಅವನಲ್ಲ ಕಣೋ, KD ನಂಬರ್ 2. ಹೇಳಿದೆ ನಿನಗೆ, ನನಗೆ ಇದೆಲ್ಲ ಇಷ್ಟ ಆಗಲ್ಲ, ನನ್ನ ಕಾಲು ಹಿಡಿಬೇಡ ಅಂತ. ಮಮತಾ, ನೋಡು ಚಿಲ್ಲರ್ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ನೋಡು. ಇಂಥ ಪರ್ಸನಲ್ ವಿಷಯನ ಹುಡುಗಿ ಹತ್ರ ಹೇಳ್ತಾರನೋ. ಫೋನ್ ಕಟ್ ಮಾಡು. ಫೋನ್
ಫೋನ್ ಕಟ್ ಮಾಡು ಅಂತ ಹೇಳ್ತಾ ಇರೋದು. ಏನೋ ಮಾಡ್ದೆ? ಫೋನ್ ಕಟ್ ಮಾಡ್ದೆ. ನನ್ನ ಮಗನೇ, ಎಷ್ಟು ಸರ್ 5 ವರ್ಷದಿಂದ ಇಂತ ನಾನ್ ಸಿಂಗ್ ಮಾತಾಡಿ ಇನ್ನು ನಾನ್ ಸಿಂಗಲ್ಲೇ ಬದುಕ್ತಾ ಇದ್ದಾನೆ. ಇವ್ನಿಗೆ ಅರ್ಥ ಆಗಲ್ವೇನೋ? ಎಷ್ಟು ಸಲ ಹೇಳೋದ ಇವನಿಗೆ? ಒಂದ್ಸಲ ನಾನು ಹೇಳ್ತೇನೆ ಏನ್ ಹೇಳ್ತೀಯ? ಯಾಕೆ ಮಗ ಇಷ್ಟೊಂದು ಓವರ್ ಮಾಡ್ತಾ ಇದೀಯಾ? ನೀನ್ ದೊಡ್ಡ ಬಕೆಟ್ ಆದ್ರೆ ನಿನ್ಕಿಂತ ದೊಡ್ಡ ಬಕೆಟ್ ನಾನು. ಅಂತೀನಿ ನನ್ನ ಮಗ, ಒಂದ್ಸಲನು ಹೇಳಿದ್ರೆ ಅರ್ಥ ಆಗಲ್ಲ. ಬರೀ ನಾನ್ ಸಿಂಗಲ್ಲೇ ಸಾಯ್ತಾವನೆ. ಏನಾಯ್ತು? ಯಾಕೋ? ನನ್ನ ಪಾಯಿ ಸತ್ತಾಗ್ಬಿಟ್ಟಿನೇನೋ? ಏನಾಯ್ತು? ಮತ್ತೆ ತಂಗಿಲ್ಲ. ಏನ್ ಮಾಡಿದ್ನೋ? ನನ್ನ ಮೇಲೆ ಪ್ರೀತಿನೇ ಇಲ್ಲ ಕಣೋ ನಿನಗೆ. ನಿನ್ ಮೇಲೆನೆ ಕಣೋ ಜಾಸ್ತಿ ಪ್ರೀತಿ ಇರೋದು. ಬರೀ ಅವ್ನ್ ಮಾತ್ರ ಬೈತಾ ಇದೀನಿ, ನಾನು ಬೈತಾನೆ ಇಲ್ಲ. ಏಯ್, ನಿನಗ್ ಬೈಯಲ್ಲ ಅಂತೀನಿ. ಬೈಯಲ್ಲ ಡೈಲಾಗೆ ನನ್ನ ಮಗಂದು. ಏ ಬಸ್ಸು, ನೀನ್ ಯಾಕೆ ಹೇಳ್ತಾ ಇದೀಯಾ? ಯಾಕೋ? ನಿನಗ್ ನನ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಯಾಕೋ? ಬರೀ ಅವನಿಗೆ ಅಷ್ಟೇ ಹೊಡಿತೀಯ, ನನ್ ಟಚ್ ಮಾಡಲ್ಲ ನೀನು. ನೀ ಹೇಳಿದ್ರೆ ಎಲ್ಲಿ ಬೇಕಾ ಟಚ್ ಮಾಡ್ತೀನಿ ಬಾರೋ. ಬಸ್ಸು, ಇದೇನು ಕುಂಕುಮ ಹೂವ ಏನೋ ಇದೆಲ್ಲ? ದೇವ್ರಿಗೆ ನೋಡಕ್ಕೆ ಹಿಂಗೆ ಹೋಗ್ಬೇಕಲ್ವೇನೋ? ಅಂದ್ರೆ ನೀನಕ್ಕ ನನ್ ಪಾಲಿನ ದೇವ್ರು. ಎಷ್ಟೊಂದು ಪ್ರೀತಿನೋ ನಿಮ್ಗೆ. ಕರೆಸ್ಬಿಡ್ತೀರ ಕಣ. ಹೋಗ್ಲಿ ಬಿಡು. ಅವನೆಲ್ಲಿ? ಇಲ್ಲೇ ಇದಾನಲ್ಲ. ನಾನು ಕೇಳಿದ್ದು ಅವನು. ಲೇ ಅವನೆಲ್ಲ ಇಲ್ಲ ಅವನಲ್ಲ. ಕೇಳಿ ನಂಬರ್ 3. ನಾನು ಯಾರು ತಡಿಬೇಡಿ, ನನ್ನ ಕೈ ಕುಯ್ಕತ್ತೀನಿ ನಾನು. ತಡಿಬೇಡಿ, ನಾನು ಕುಯ್ಕತ್ತೀನಿ ನಾನು. ಯಾರಾದ್ರೂ ಬಿಡಿಸ್ತೀನಿ ಅಂತ ಹೇಳ್ತಿದ್ದಾನೆ. ಬರ್ರೋ ಬಿಡಿಸೋಣ. ಏಯ್, ತಡಿಬೇಡಿ ಪಾಟೀಲ, ಬಿಡು. ತಡಿಬೇಡಿ ಕೈಗೆ ಹೇಳ್ತೀನಿ, ಪಾಟೀಲ. ತಡಿಬೇಡಿ, ಕುಯ್ಕತ್ತೀನಿ ನಾನು.